ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನೆಯಲ್ಲಿ ದುಷ್ಟಶಕ್ತಿಗಳು ಇದ್ದರೆ ಈ ಸಂಕೇತಗಳು ಕಾಣಿಸುತ್ತವೆ, ತಕ್ಷಣ ಸರಿ ಮಾಡಿಕೊಳ್ಳಿ ಅಂತ ಸಾಯಿಯಪ್ಪ ಒಳ್ಳೆಯ ಮಾಹಿತಿನ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ತಪ್ಪದೇ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಏನೇನು ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇರುತ್ತೋ ಅದು ನಮಗೆ ಒಂದೊಂದು ಸತಿ ಗೊತ್ತಾಗಲ್ಲ. ಅದು ಇವತ್ತು ಸಾಯಿಯಪ್ಪ ಈ ಮೂಲಕ ಈ ಸಂಕೇತಗಳು ನಿಮಗೆ ಕಾಣಿಸುತ್ತವೆ, ಇದರಿಂದ ನೀವು ಹುಷಾರಾಗಿರಿ ಅಂತ ಈ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ತಪ್ಪದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಈ ವಿಡಿಯೋನ ಇನ್ನೂ ಕೆಲವರಿಗೆ ಶೇರ್ ಮಾಡಿ. ಮತ್ತೆ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನೆಯಲ್ಲಿ ದುಷ್ಟಶಕ್ತಿಗಳು ಇದ್ದರೆ ಮಾತ್ರ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಇಂಥ ಕೆಟ್ಟ ಶಕ್ತಿಗಳು, ಇಂಥ ದುಷ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಸೇರಿಕೊಂಡ್ರೆ ನಿಮಗೆ ಬರೋ ಅಂಥ ಸಮಸ್ಯೆ ಯಾವ ಥರ ಇರುತ್ತೆ ಅಂದರೆ, ಕೆಲವೊಬ್ಬರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೆ. ಆ ಸಮಸ್ಯೆದಿಂದ ಆಚೆ ಬರಲಿಕ್ಕೆ ತುಂಬ ನೋವನ್ನ ಅನುಭವಿಸುತ್ತಾ ಇರ್ತೀವಿ, ಹಾಸ್ಪಿಟಲ್ಸ್ಗೆ ಹೋಗಿರ್ತೀವಿ. ಆದ್ರೂ ನಿಮ್ಮ ಕಾಯಿಲೆ ಅನ್ನೋದು ಕಡಿಮೆ ಆಗಿರಲ್ಲ. ಏನೋ ಒಂದು ಮಾನಸಿಕ ನೋವು ಅನ್ನೋದು ಇರುತ್ತೆ. ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಸೇರಿಕೊಂಡ್ರೆ ಈ ಕೆಲವು ಸೂಚನೆಗಳು ನಾನು ಹೇಳ್ತೀನಿ, ಈ ಮೂಲಕ ನೀವು ಐಡೆಂಟಿಫೈ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಈ ಥರ ಕಾಣಿಸ್ಕೊಂಡ್ರೆ ತಪ್ಪದೆ ಇವತ್ತು ಗುರುವಾರ ದಿನ ರಾತ್ರಿ ಒಳಗೆ 9 ಗಂಟೆ ಒಳಗೆ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಎಲ್ಲರೂ ಒಮ್ಮೆ ಪ್ರಯತ್ನ ಮಾಡಿ. ಅದನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರೋ ಎಲ್ಲ ಕಷ್ಟಗಳು, ಸಮಸ್ಯೆಗಳು ದೂರ ಮಾಡಲಿಕ್ಕೆ ಒಂದು ಅವಕಾಶ ಅನ್ನೋದು ಇವತ್ತು ಸಾಯಿಯಪ್ಪ ಕೊಡ್ತಾ ಇದ್ದಾರೆ. ಮೊದಲನೆಯ ಸಂಕೇತ, ನಿಮ್ಮ ಮನೆಯಲ್ಲಿ ಯಾವತ್ತೂ ಜಗಳಾಗಲು, ಆಮೇಲೆ ಮಕ್ಕಳು ಯಾವಾಗಲೂ ಅಳ್ತಾ ಇರ್ತಾರೆ, ನಿಮ್ಮ ಮಾತೇ ಕೇಳಲ್ಲ, ಅಥವಾ ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ಕೊತಾ ಇರ್ತಾರೆ, ಮನೆಯಲ್ಲಿ ಯಾವಾಗಲೂ ಹಿಂಸೆ, ನಿಮ್ಮ ಮನಸ್ಸಿಗೆ ಯಾವಾಗಲೂ ಒಂದು ನೋವು, ಯಾರ ಬಗ್ಗೆನೋ ಏನೋ ಒಂದು ಯೋಚನೆ ಮಾಡೋದು, ಕೂತ್ಕೊಳ್ಳೋದು, ಮನಸ್ಸಿಗೆ ಒಂಥರ ನೋವು ಇರುತ್ತೆ. ಇಂಥ ಕಷ್ಟಗಳು, ಆರ್ಥಿಕವಾಗಿ ತುಂಬ ತೊಂದರೆ ಇರುತ್ತೆ, ದುಡ್ಡು ಕೊಟ್ಟಿರ್ತೀರ ಯಾರ ಕೈಗೋ ಮತ್ತೆ ಅದು ವಾಪಸ್ ಬಂದಿರಲ್ಲ, ಅಥವಾ ನೀವು ಬೇರೆಯವ್ರ ಕಡೆ ಸಾಲ ಮಾಡಿರ್ತೀರ, ಅದನ್ನ ನೀವು ಮತ್ತೆ ವಾಪಸ್ ಕೊಡೋಕ್ಕೆ ಆಗಲ್ಲ. ಇಂಥ ದುಸ್ಥಿತಿ ಏನಾದರೂ ಇದ್ರೆ, ಈ ಸೂಚನೆಗಳು ಕಾಣಿಸ್ಕೊಂಡ್ರೂ ಕೂಡ ಮೊದಲು ನೀವು ಮಾಡಬೇಕಾಗಿರೋದು ಈ ಗುರುವಾರ ರಾತ್ರಿ ಸಾಯಿಯಪ್ಪ ಹೇಳ್ತಾ ಇರುವಂಥ ಒಳ್ಳೆಯ ಪರಿಹಾರ. ಮೊದಲು ಆ ಸಂಕೇತಗಳು ಅರ್ಥ ಮಾಡ್ಕೊಳ್ಳಿ. ಈ ಥರ ಕಾಣಿಸ್ಕೊಂಡ್ರೆ ಮಾತ್ರ ನೀವು ಈ ಪರಿಹಾರವನ್ನು ಮಾಡ್ಬೋದು. ಇನ್ ಕೇಸ್ ನಮ್ಮ ಮನೆಯಲ್ಲಿ ಇಂಥ ಸಂಕೇತಗಳು ನಮಗೆ ಕಾಣಿಸಿಲ್ಲ, ನಮಗೇನು ತೊಂದರೆ ಇಲ್ಲ ಅನ್ನೋರು ಬಿಟ್ಟುಬಿಡಿ. ಗುರುವಾರ ದಿನ ಸಾಯಿಯಪ್ಪಗೆ ನೀವು ಯಾವ ಥರ ಪೂಜೆ ಮಾಡ್ಕೊತೀರೋ ಅದೇ ಥರ ಪೂಜೆ ಮಾಡಿ. ಈಗ ಮೊದಲನೆಯ ಸಂಕೇತ ಏನಂದರೆ, ನಿಮ್ಮ ಮನೆಯಲ್ಲಿ ಕಾಕ್ರೋಚಸ್ ಇದ್ದರೆ, ಅಂದರೆ ಹೆಚ್ಚಾಗಿ ಜಿಳ್ಳೆಗಳು ಇದ್ದರೆ ಕಾಣಿಸ್ಕೊಂಡ್ರೆ, ನಿಮ್ಮ ಕಿಚನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಕಡೆಯಲ್ಲಿ ಅಥವಾ ಹಾಲಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಎಲ್ಲಿ ಇರುತ್ತೆ ಅಂದರೆ ಕಿಚನ್ ಹತ್ರ, ಆಮೇಲೆ ಬಾತ್ರೂಮ್ಸ್ ಕಡೆ ನಿಮಗೆ ಜಿಳ್ಳೆಗಳು ಕಾಣಿಸುತ್ತೆ. ಇಂಥ ಜಿಳ್ಳೆಗಳು ನಿಮಗೆ ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನೀವು ತಿಳ್ಕೊಳ್ಳಿ. ಅದು ಕೂಡ ಅಲಕ್ಷ್ಮಿ ಅವರು ಸೇರ್ಕೊಂಡಿದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಗಳೆಲ್ಲ ಹೋಗ್ಬೇಕು ಅಂದರೆ ಇದೆಲ್ಲ ಸಂಕೇತಗಳು ಹೇಳಿದ ನಂತರ ನಾನು ಒಂದು ಚಿಕ್ಕ ಪರಿಹಾರವನ್ನು ಈ ಗುರುವಾರ ರಾತ್ರಿ 9 ಗಂಟೆ ಒಳಗೆ ಮಾಡೋ ಅಂಥದ್ದು ನಾನು ಹೇಳ್ತೀನಿ. ಅದನ್ನ ಮಾತ್ರ ನೀವು ಎಲ್ಲರೂ ಪ್ರಯತ್ನ ಮಾಡಿ. ಮತ್ತೆ ಎರಡನೇ ಸಂಕೇತ, ಇದು ಏನಪ್ಪಾ ಅಂದರೆ, ರಾತ್ರಿ ನೀವು ಮಲ್ಕೊಂಡಿರ್ತೀರ, ಮಲಗಿದ ನಂತರ ನಿಮ್ಮ ಮನೆಯಲ್ಲಿ ಏನೋ ಒಂಥರ ಭಯ, ಏನೋ ಆಗುತ್ತೆ, ಏನೋ ಸಮಥಿಂಗ್ ನಿಮಗೆ ಏನೋ ಆಗ್ತಾ ಇದೆ ಅನ್ನೋ ಭಯ ಇರುತ್ತೆ, ನಿದ್ದೆ ಬರಲ್ಲ. ಆಮೇಲೆ ಕನಸು ಕೂಡ, ನಿಮ್ಮ ಕನಸಿನಲ್ಲಿ ಕೂಡ ಏನೋ ಒಂಥರ ರಕ್ಷಣೆ ಇಲ್ಲದೆ ನೀವು ತೊಂದರೆ ಪಡ್ತಾ ಇರ್ತೀರ, ಅಂದರೆ ಭಯ ಪಡ್ತಾ ಇರ್ತೀರ, ಯಾರನ್ನೋ ನೋಡಿ ಭಯ ಪಡೋದು, ಆಮೇಲೆ ಯಾರೋ ಬಂದು ನಿಮಗೆ ಸಾಯಿಸಕ್ಕೆ ಬರೋ ಥರ ನಿಮಗೆ ಕನಸು ಬರೋದು, ಆಮೇಲೆ ಕನಸಿನಲ್ಲೇ ದುಷ್ಟಶಕ್ತಿಗಳನ್ನ ನೋಡೋದು. ಇಂಥದ್ದೆಲ್ಲ ಕೂಡ ಬ್ಯಾಡ್ ಡ್ರೀಮ್ಸ್ ಅಂತಾರೆ. ಈ ಬ್ಯಾಡ್ ಡ್ರೀಮ್ಸ್ ನಿಮಗೆ ಬರೋವಾಗ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೂರನೇದೇನಪ್ಪ ಅಂದರೆ ಅರ್ಶಿನ ಕುಂಕುಮ.
ನಿಮ್ಮ ಪೂಜೆ ಮನೆಯಲ್ಲಿ ಅರ್ಶಿನ ಕುಂಕುಮ ಪದೇ ಪದೇ ನಿಮಗೆ ಗೊತ್ತಿಲ್ಲದೆ ಬೀಳ್ತಾ ಇರುತ್ತೆ, ಅಂದರೆ ಚೆಲ್ಲೋಗ್ತಾ ಇರುತ್ತೆ. ಆ ಸಮಯದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದೊಂದು ಸೂಚನೆ. ಮತ್ತು 4ನೇದು ಅತಿ ಮುಖ್ಯವಾದಂಥದ್ದು, ಇದು ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ. ನೀವು ಪೂಜೆ ಮನೆಯಲ್ಲಿ ದೀಪ ಹಚ್ತಾ ಇರ್ತೀರ. ಆ ದೀಪ ಹಚ್ಚಿದ ನಂತರ ಚೆನ್ನಾಗಿ ನಮಸ್ಕಾರ ಮಾಡ್ಕೊಳ್ತಾ ಪೂಜೆ ಮಾಡ್ತಾ ಇರ್ತೀರ. ಅಂಥ ಸಮಯದಲ್ಲಿ ನಿಮ್ಮ ಸಂಕಲ್ಪ ಹೇಳ್ಕೋವಾಗ ಅಥವಾ ನೀವೇನೋ ಒಂದು ಮಂತ್ರವನ್ನು ಅಥವಾ ಇನ್ನೇನಾದರೂ ಹಾಡುಗಳು, ದೇವ್ರದ್ದು ಹಾಡುಗಳು ಹಾಡುವಾಗ ಆ ದೀಪ ಹಚ್ಚಿದ ಸ್ವಲ್ಪ ಸಮಯಕ್ಕೆ ಹಾರೋಗುತ್ತೆ. ಅಂದರೆ ಅದಕ್ಕೆ ಗಾಳಿ ಇರಲ್ಲ. ಆದ್ರೂ ಎಲ್ಲಿಂದ ಬಂತಪ್ಪ ಗಾಳಿ, ಹಿಂಗೆ ಹಾರೋಯ್ತು ಅಂತ ನಾವು ಅನ್ಕೊಂತೀವಿ. ಆದರೂ ಕೂಡ ನೀವು ಒಂದು ಅರ್ಥ ಮಾಡ್ಕೋಬೇಕು, ಗಾಳಿ ಇಲ್ಲದೆ ದೀಪ ಹಾರೋದ್ರೆ ಅಲ್ಲಿ ದುಷ್ಟಶಕ್ತಿ ಇದೆ ಅಂತ ನೀವು ತಿಳ್ಕೊಳ್ಳಿ, ಅಲಕ್ಷ್ಮಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಮನೆಯಲ್ಲಿ ಪದೇ ಪದೇ ಆಗ್ತಾ ಇದ್ರೆ ಈ ಶಕ್ತಿಗಳು, ಅಂದರೆ ಈ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಮತ್ತೆ 5ನೇದು, ಈ ಸಂಕೇತವನ್ನು ನೀವು ತುಂಬ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಿಂದ ಮಾಡೋ ಅಂಥದ್ದು. ಈ ಥರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆಯಾ ಇಲ್ವಾ ಅಂತ. ಮೊದಲು ಒಂದು ಗಾಜು ಗ್ಲಾಸ್ನ ತಗೋಬೇಕು. ಗಾಜು ಗ್ಲಾಸಲ್ಲಿ ಸ್ವಲ್ಪ ಉಪ್ಪು, ಅಂದರೆ ಕಲ್ಲುಪ್ಪು ತಗೋಬೇಕು. ಕಲ್ಲುಪ್ಪು ಅನ್ನೋದು 1-2 ಸ್ಪೂನ್ ಹಾಕಿ ಅದರಲ್ಲಿ ಆ ನೀರಲ್ಲಿ ಹಾಕಿಬಿಟ್ಟು ನೀವು ಮಲಗಿರೋ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಿ ನೈಋತಿ ಮೂಲೆ ಯಾವ ಕಡೆ ಇರುತ್ತೋ ನೈಋತಿ ಮೂಲೆ, ಆ ಮೂಲೆಯಲ್ಲಿ ನೀವು ಈ ಗ್ಲಾಸಲ್ಲಿ ಇರೋ ಉಪ್ಪನ್ನ ಇಡಬೇಕು. ಆ ಮೂಲೆಯಲ್ಲಿ ಇಟ್ಟಿದ ನಂತರ ನೀವು ಮಲ್ಕೊಳ್ಳಿ. ರಾತ್ರಿ ಮಲಗುವಾಗ ಈ ಕೆಲಸವನ್ನು ಮಾಡಬೇಕು. ಮಲ್ಕೊಂಡಿದ ನಂತರ ಬೆಳಿಗ್ಗೆ ಎದ್ದು ನೋಡಿ, ಅದು ಕಪ್ಪಾಗಿ ಆಗಿದ್ದರೆ ನಿಮ್ಮ ಮನೆಯಲ್ಲಿ 50% ದುಷ್ಟಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. 50% ಆಫ್ ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದೆ ಅಂತ ಕಪ್ಪಾಗಿ ಆದರೆ. ಇನ್ ಕೇಸ್ ಕಪ್ಪಾಗಿ ಆಗಿಲ್ಲ, ಆ ನೀರು ಯೆಲ್ಲೋಯಿಶ್ ಆಗಿ ಆಗಿದೆ ಅಂದರೆ 90% ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಯೆಲ್ಲೋಯಿಶ್ ಕಲರ್ ಆ ನೀರು ಆಗುತ್ತೋ ಆಗ 90% ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದೆ ಅಂತ ನೀವು ತಿಳ್ಕೊಂಡು ಈಗ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಿ. ಏನೇ ಇಲ್ಲ, ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಮನೆ ಎಲ್ಲ ಒರೆಸೋವಾಗ ಅದರಲ್ಲಿ ಸ್ವಲ್ಪ ನೀರಲ್ಲಿ ಕಲ್ಲುಪ್ಪು ಆಮೇಲೆ ನೀವು ಅರಿಶಿನ ಹಾಕ್ಕೊಂಡು ಒರೆಸ್ಬೇಕು ಅಂತ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ಇದೇ ಥರ ನೀವು ಮಾಡ್ಕೊತಾ ಹೋಗಿ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಪಟಿಕ ಅನ್ನೋ ಪದಾರ್ಥ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಆಲಂ ಅಂತ ಕೂಡ ಕರಿತೀವಿ. ಎಕ್ಸಾಕ್ಟ್ ನಮಗೆ ಹೆಂಗಿರುತ್ತೆ ಅಂದರೆ ಕಳ್ಳ ಸಕ್ಕರೆ ಇರುತ್ತಲ್ವಾ, ಕಳ್ಳ ಸಕ್ಕರೆ ವೈಟ್ ಆಗಿರುತ್ತೆ, ಅದೇ ಥರ ಆಲಂ ಇರುತ್ತೆ. ಇದ್ರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗತ್ತೆ. ಈ ಪಟಿಕ ಅನ್ನೋದು ನೀವು ಮಾರ್ಕೆಟಲ್ಲಿ ತಂದು, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನ ತಂದು ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗಳಲ್ಲೇ ಕೂಡ ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕ್ಬಿಟ್ಟು ಅದನ್ನ ಮೂಲೆಯಲ್ಲಿ ಇಡಬೇಕು. ಇದು ಎಲ್ಲ ಮೂಲೆಗಳಲ್ಲಿ ಕೂಡ ಇಡ್ಬೋದು. ಎಲ್ಲೆಲ್ಲಿ ನಿಮಗೆ ಇಡಬೇಕು ಅಂತ ಅನಿಸುತ್ತೋ ಅಲ್ಲೆಲ್ಲ ಕೂಡ ಇಟ್ಟು ನೋಡಿ. ಖಂಡಿತ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ದುಷ್ಟಶಕ್ತಿಗಳೆಲ್ಲ ಕೂಡ ದೂರ ಆಗುತ್ತೆ. ಇದು ಯಾವಾಗ ಇಡಬೇಕು, ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಮೊದಲು ಈ ಗುರುವಾರ ದಿನ ರಾತ್ರಿ ಮಲಗುವ ಮುಂಚೆ ಈ ಚಿಕ್ಕ ಕೆಲಸವನ್ನು ಮಾಡಿ, ಆಮೇಲೆ ಅಮಾವಾಸ್ಯೆ ಬರುತ್ತಲ್ವ, ಅಮಾವಾಸ್ಯೆ ದಿನ ನೀವು ಇದನ್ನ ಚೇಂಜ್ ಮಾಡಬೇಕು. ಅಂದರೆ ಇದೆಲ್ಲ ತೆಗೆದು ಬಿಸಾಕ್ಬಿಟ್ಟು ಮತ್ತೆ ಹೊಸದಿಡಬೇಕು, ಹೊಸ ಆಲಂನ ಇಡಬೇಕು. ಈ ಥರ ಫ್ರೀಕ್ವೆಂಟ್ ಆಗಿ 2 to 3 ಟೈಮ್ಸ್ ಮಾಡಿ ನೋಡಿ. ಖಂಡಿತ ನಿಮಗೆ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದ್ರೂ ಕೂಡ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇಂಥ ದುಷ್ಟಶಕ್ತಿಗಳು ನಿಮಗೆ ಕಾಣಿಸಿಕೊಂಡ್ರೆ ಈ ಸಂಕೇತಗಳ ಮೂಲಕ ತಪ್ಪದೆ ತಿಳ್ಕೊಂಡು ಎಲ್ಲರಿಗೂ ಈ ವಿಡಿಯೋನ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.